ಸುದೀಪನ ಹೇಳಿದಾಗ ಸುದೀಪನ ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಒಂದ್ ಥಿಯೇಟರ್ ನಾನು ಎಲ್ಲಾ ಫಿಲ್ಮ್ಗೆ ಫಸ್ಟ್ ಇದ್ರಲ್ಲಿ ನೋಡಿದಾಗ ನಾನು ಅವಾಗ್ದಿಂದಲೂ ಫ್ಯಾನು. ಮಾಣಿಕ್ಯ ಫಿಲಮ್ ಇದೇ ನರ್ತಕಿಯಲ್ಲಿ ರಿಲೀಸ್ ಆಯ್ತು. ಆ ಟೈಮಲ್ಲಿ ದರ್ಶನ್ ಸರ್ ಅದೇ ಥಿಯೇಟರ್ಗೆ ಬಂದಿದ್ರು. ಯಾವ್ದೋ ನರ್ತಕಿ ಮೇಲ್ಗಡೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಟ್ಟಿಗೆ ಇದ್ದಾರೆ. ಆ ಟೈಮಲ್ಲಿ ನಾನು ಒಟ್ಟಿಗೆ ಇದ್ದೀನಿ. ಆ ಟೈಮಲ್ಲಿ ನಾನು ನೋಡಿದ್ದೀನಿ. ಅದಾದ್ಮೇಲೆ ಏನೋ ಒಂದು ಮೂರನೇ ವ್ಯಕ್ತಿಯಿಂದ ಆಯ್ತೋ ಇಲ್ಲ ಅವರಿಂದ ಆಯ್ತೋ ಗೊತ್ತಿಲ್ಲ. ಬಟ್ ಅವ್ರೇನೋ ಹೇಳ್ತಾರೆ, ಇವಾಗ ಅವ್ರಿಗೇನೋ ಮೈಕ್ ಕೊಟ್ಬಿಟ್ಟು ದರ್ಶನ್ ಸರ್ಗೆ ಹಿಂಗೆ ಕೇಳಿದ್ರೆ ಇಲ್ಲ ನಂಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಅದೇ ಸುದೀಪನ ಒಂದ್ ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ನಾನೊಂದ್ ಒಬ್ಬರನ್ನ ಫ್ರೆಂಡ್ಶಿಪ್ ಮಾಡಿದೆ, ಅವು ಏನೋ ಒಂದ್ ಫ್ರೆಂಡ್ಶಿಪ್ ಕಟ್ಟಾಯ್ತು ಹಾಗಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಸುಳ್ಳಲ್ಲ, ಆಗಿರೋ ಒಂದ್ ಸಿಚುವೇಶನ್ ಮಾತ್ರ ಸುಳ್ಳು. ಆಗಿರೋ ಒಂದ್ ಸಂದರ್ಭದಲ್ಲಿ ನಿಮ್ದು ಏನೋ ಒಂದು ಆಗಿರುತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೆ ಫ್ರೆಂಡ್ಶಿಪ್ ಸುಳ್ಳಲ್ಲ ಅಂತ ಹೇಳಿರೋ ವ್ಯಕ್ತಿ ಸುದೀಪನ ಯಾವುದೇ ಕಾರಣಕ್ಕೆ ತೂಕ ಇಲ್ಲದೆ ಯಾವುದೇ ಕಾರಣಕ್ಕೆ ಯಾವುದೇ ವಿಷಯನ ಮಾತಾಡಲ್ಲ. ಜೈಲ್ದು ವಿಷಯದ ಕೇಳಿದಾಗ್ಲೂ ಒಂದ್ ಇಷ್ಟೇ ಹೇಳಿದ್ದು, ನಾವಿಬ್ರು ಒಂದ್ ಸ್ವಲ್ಪ ಚೆನ್ನಾಗಿಲ್ಲ. ಯಾಕಂದ್ರೆ ಚೆನ್ನಾಗಿಲ್ದೆ ಇರ್ಬೇಕಂದ್ರೆ ನಾನು ಹೋಗಿ ನಾಳೆ ಅವ್ರು ಸಿಗಲ್ಲ ಅಂತಂದಾಗ ಅಲ್ಲಿ ಒಂಥರ ಅಜೀಬ್ ಆಗೋದು ನಮ್ ಬಾಸು. ಆ ಒಂದು ಕಾರಣಕ್ಕೆ ಮಾತ್ರ ಹೋಗ್ತಾ ಇಲ್ಲ. ಬಿಟ್ರೆ ನಿಮ್ ತರ ಆ ಫಿಲ್ಮು ಈ ಫಿಲ್ಮ್ ನೋಡ್ಬೇಡಿ ಆ ಫಿಲ್ಮ್ ನೋಡ್ಬೇಡಿ ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಇವತ್ತು ಮೊನ್ನೆ ಪೇಪೆ ಫಿಲ್ಮು ಅದರಿಂದ ಮುಂಚೆ ಇನ್ನೊಂದು 2-3 ಫಿಲ್ಮ್ಗೂ ಇವರೇ ಹೋಗ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿ ಬಂದವ್ರೆ. ನನ್ನ ಫ್ಯಾನ್ಸ್ ಗಳ ಕನ್ನಡ ಫಿಲ್ಮ್ ನೋಡಿ ಅಂತ ಹೇಳ್ಬಿಟ್ಟು ಬಂದವ್ರೆ. ಅಂತ ವ್ಯಕ್ತಿಗಿಂತಲೂ ಇನ್ನು ಯಾವ ತೂಕ ಬೇಕ್ರಿ ಕನ್ನಡ ಇಂಡಸ್ಟ್ರಿಗೆ?